ಒಂದು ಕಡೆ ಲಕ್ಕೊಂಡಿ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ, ಮತ್ತೊಂದು ಕಡೆ ರೈತನಿಗೆ ಬರೆ ಬಿದ್ದಿದೆ. ರೈತನ ಜಮೀನಿನಲ್ಲಿ ಉತ್ಖನನ ಮಾಡಲಾಗಿತ್ತು. 23 ವರ್ಷ ಕಳೆದರೂ ಕೂಡ ಆ ರೈತನಿಗೆ ಸೂಕ್ತ ಪರಿಹಾರವೇ ಸಿಕ್ಕಿಲ್ಲ. 2003ರಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ನಡೆದಿತ್ತು. ಉತ್ಖನನಕ್ಕೆ 30 ಗುಂಟೆ ಜಮೀನನ್ನ ರೈತ ಬಿಟ್ಕೊಟ್ಟಿದ್ರಂತೆ. ಉತ್ಖನನ ನಡೆಸಿ ಅರ್ಧಕ್ಕೆ ಬಿಟ್ಟು ಹೋಗಿದೆ ಇಲಾಖೆ. ಪರಿಹಾರವೂ ಇಲ್ಲ, ಜಮೀನೂ ಇಲ್ಲ. ರೈತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶರಣಪ್ಪ ಕಮತರ ಅಂತ ಪ್ರಾಚೀನ ಅವಶೇಷ ಸಂರಕ್ಷಣೆ ಹೆಸರಿನಲ್ಲಿ ಜಮೀನನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜೀವ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಈಗ ನೋಡ್ಬೋದು ನಾವು ಲಕ್ಕುಂಡಿ ಗ್ರಾಮದ ಅದೇ ಒಂದು ಸ್ಥಳದಲ್ಲಿ 2003ರಲ್ಲಿ ಏನು ಉತ್ಖನನ ನಡೀತು, ಆ ಒಂದು ಸ್ಥಳದಲ್ಲಿ ನಾವಿದ್ದೀವಿ. ಇಡೀ ಜಮೀನು ಈಗ ಸಂಪೂರ್ಣ ಜಾಲಿ ಗಿಡಗಳ ಬೆಳೆದು ಸಂಪೂರ್ಣ ಹಾಳಾಗಿ ಹೋಗಿದೆ. ಸುಮಾರು ಈ ಭಾಗದಿಂದ ನಾವೇನು ನಮ್ಮ ಎಡಭಾಗದಲ್ಲಿದೆ, ಈ ಭಾಗದಿಂದ ಸುಮಾರು ಎಲ್ಲ ಆಕಾರದಲ್ಲಿ ಈ ಥರ ನೋಡ್ಬೋದು. ಈ ಭಾಗದಲ್ಲಿ ಸುಮಾರು 3 ಎಕರೆ 30 ಗುಂಟೆ ಜಮೀನು ಈ ರೈತರದಿತ್ತು. 23 ವರ್ಷ ಅಂದರೆ 2003, ಈಗ 2026 ಅಂದರೆ ಬರೋಬ್ಬರಿ 23 ವರ್ಷ ಆದರೂ ಕೂಡ ಈ ಕುಟುಂಬಕ್ಕೆ ನಯ್ಯ ಪೈಸೆ ಪರಿಹಾರ ಕೊಟ್ಟಿಲ್ಲ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಜಮೀನು ಮಾಲಕರಿದ್ದಾರೆ. ಸರ್, ಈ ಜಮೀನು ಯಾರ ಹೆಸರಲ್ಲಿದೆ? ಅಂದು ನಿಮಗೆ ಏನೇನು ಭರವಸೆ ಕೊಟ್ಟಿದ್ರು, ಅದೆಲ್ಲ ಈಡೇರಿದ ಅಥವಾ ಏನು ಸಮಸ್ಯೆ ಆಗಿದೆ? ನಮ್ಗೆ ಯಾವ ರೀತಿ ಅನ್ಯಾಯ ಆಗೈತಿ ಅಂತಂದರೆ, ನಮ್ಮ ಅಜ್ಜವರು ಊರಿನ ಪ್ರಮುಖರು ಇರ್ಬೋದು, ನಮ್ಮ ಭಾಗದ ಶಾಸಕರು ಇರ್ಬೋದು, ನಮ್ಮ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು H.K. ಪಾಟೀಲ್ರು ಇರ್ಬೋದು, ಅವತ್ತಿಗೆ ನಮ್ಮ ಅಜ್ಜರು ಮನವೊಲಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ರು. ಅಲ್ಲ, ಅಂದ್ರೆ ನಿಮ್ಮ ಅಜ್ಜವ್ರಿಗೆ ಯಾರ್ಯಾರು ಬಂದು ಮನವೊಲಿಸಿದ್ರು, ಅವರೆಲ್ಲ ಹೆಸರು ಹೇಳಿ. ಅವತ್ತಿಗೆ ಇವರು ಯಾರು ಅಜ್ಜಣ್ಣ ಪಾಟೀಲ್ರು ಅಂತಿದ್ರು, ನಮ್ಮ ಅಜ್ಜವ್ರಿಗೆ ಅಗ್ದಿ ಆತ್ಮೀಯ ಮನುಷ್ಯರು. ಅವರು ಆನಂತರ S.S. ಪಾಟೀಲ್ರು ನಮ್ಮ ಅಜ್ಜರಿಗೆ ಆತ್ಮೀಯರು ಇದ್ದರು. ಅವರೆಲ್ಲ ಬಂದಿಲ್ಲ, ವಿರೂಪಾಕ್ಷಪ್ಪನವರು ನಮಗೆ ಈ ರೀತಿ ನೀವು ಭೂಮಿ ಕೊಟ್ರೆ ನಮ್ಮ ಊರಿನ ಇತಿಹಾಸ ಹೊರಗೆ ಬರ್ತೈತಿ, ನೀವು ದೊಡ್ಡ ಮನಸ್ಸು ಮಾಡಿ ಭೂಮಿ ಯಾಕೆ ಕೊಡಬಾರ್ದು, ನಮಗೆ ಉತ್ಖನನ ಮಾಡಿಸ್ತೀವಿ, ಊರಿನ ಇತಿಹಾಸ ಹೊರಗೆ ಬರ್ತೈತಿ, ದೇಶಾದ್ಯಂತ ನಮ್ಮ ಊರಿನ ಇತಿಹಾಸ ಹೊರಗೆ ಚೆಲ್ತೈತಿ, ಒಂದು ಅನುಕೂಲ ಮಾಡಿ ಕೊಡ್ರಿ ಅಲ್ಲ ಅನ್ನುವಂಥ ಒಂದು ಮನವೊಲಿಸುವಂಥ ಒಂದು ವ್ಯವಸ್ಥೆ ಮಾಡಿದರು. ಅದಕ್ಕೆ ನಮ್ಮ ಅಜ್ಜರು ಮತ್ತು ಪ್ರಮುಖರೆಲ್ಲ ಬಂದು ಕೇಳಕತ್ತಾರಪ್ಪ, ಮತ್ತು ಏನಾಗೋದೈತಿ, ನಾವು ಭೂಮಿ ಕೊಡೋಕೆ ಒಪ್ಕೊಂತೀನಿ, ಮತ್ತು ನಮ್ಮದು ಬೆಳೆಯುವಂಥ ಭೂಮಿ, ಫಲವತ್ತಾದಂಥ ಭೂಮಿ ನುಕ್ಸಾನ ಆಗುತ್ತಲ್ಲ, ಅದಕ್ಕೆ ಹೆಂಗೆ ಅಂತ ಕೇಳಿದ್ರು. ಇಲ್ಲ, ಅದಕ್ಕೆ ಸೂಕ್ತವಾದಂಥ ನಾವು ಬೆಳೆ ಹನಿ ಕೊಡಿಸ್ತೀವಿ ನಿಮಗೆ ಅಂತಂದು ಇದು ಯಲಮಾಪುರ ಮಠದ ಮುಂದೆ ವೇದಿಕೆ ಮ್ಯಾಗ ಮಾತು ಕೊಟ್ಟರು. ಅದ್ರ ಪ್ರಕಾರ ನಮ್ಮ ಅಜ್ಜವರು ಒಪ್ಕೊಂಡ್ರು, ಭೂಮಿ ಕೊಟ್ಟರು. ಎಷ್ಟು 2003ರಲ್ಲಿ ಇಲ್ಲಿವರೆಗೆ ಅಂದ್ರೆ ಸುಮಾರು 8-9 ವರ್ಷ ನಾನು ಅಧಿಕಾರಿಗಳ ಮಟ್ಟದಿಂದ ಹಿಡ್ಕೊಂಡು ರಾಜಕಾರಣಿ ಪ್ರತಿಯೊಬ್ಬರು ಅಂತ ನಾವು ಓಡಾಡಿದೆ. 7 ವರ್ಷದ ನಂತರ ನನಗೇನು ಮಾಡಿದ್ರು, ಬರೀ 1 ವರ್ಷದ ಪರಿಹಾರ ಕೊಟ್ಟರು, 1,20,000. ಅದು ಕಾಡಿಸಿ ಕೊಟ್ಟ ಮ್ಯಾಗ 7 ವರ್ಷದ ನಂತರ ಹೊಳ್ಳಿ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಹೊಳ್ಳಿ ಭೂಮಿ ನಾವು ಸಮತಟ್ಟು ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತಂದ್ರೆ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂತಂದರೆ ಇಲ್ಲಿ ದೇವಸ್ಥಾನದ ಕಟ್ಟಡ ಸಿಕ್ಕೈತಿ. ಇದನ್ನು ನಾನು ಏನಾರು ಮಾಡಿ ನಾನು ತೆಗೆದು ಮಾಡ್ಬೇಕು ಅನ್ನುವಂಥ ಒಂದು ದುರುದ್ದೇಶ ನಮಗಿಲ್ಲ. ಅದಕ್ಕೆ ದಯವಿಟ್ಟು ತಾವು ಏನು ಮಾಡ್ಬೇಕಂತಂದ್ರೆ ಸೂಕ್ತ ರೀತಿ ಒಳಗೆ ನಮಗೆ ಈ ಭೂಮಿಗೆ ಸಂಬಂಧಪಟ್ಟಂಗೆ ಪರಿಹಾರ ಕೊಡ್ರಿ, ಆನಂತರ ಸಮತಟ್ಟು ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಮಾಡಿರಿ ಅಂತಂದು ನಿಮ್ಮಲ್ಲಿ ಕೇಳ್ಕೊಂಡು ಹೆಂಗೆ ಮುಂದೆ ಹೋರಾಟ ಹೆಂಗಿರುತ್ತೆ ಅಂತ ಪರಿಹಾರಕ್ಕೆ? ಈಗ ನಾನು ಪರಿಹಾರ ನನ್ನ ಊರಿನ ಈ ಐತಿಹಾಸಿಕ ವಿಷಯವಾಗಿ ಆಯಿತು, ನನ್ನ ಮನೆತನದ ಭೂಮಿಯ ಪರಿಹಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ನಮ್ಮ ವಕೀಲರ ಕಡೆಯಿಂದ ನಾನು ಕಾನೂನು ಹೋರಾಟ ಮುಂದುವರಿತೀನಿ ಅನ್ನುವಂಥದ್ದು ಒಂದು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದಿಷ್ಟು ಜಮೀನು ಮಾಲಕರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.